ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಮ್ಮಮ್ಮ ಚಿಕ್ಕಪೇಟೆಗೆ ಮಾರ್ಕೆಟ್ಗೆ ಹೋಗ್ತಿದ್ವಿ. ಸೊ ಹೋಗುವಾಗ ಈ ಕಾರ್ ಓಲ್ಡ್ ಮಾಡೆಲ್ ಕಾರ್ ನೋಡಿದೆ, ಎಷ್ಟು ಚೆನ್ನಾಗಿತ್ತು. ಈ ಜನ್ರೇಷನ್ಗೂ ಈ ಥರ ಕಾರು ಎಷ್ಟು ಕ್ಲೀನಾಗಿ ಫುಲ್ ಶೈನಿಂಗ್ ಹೊಡಿತಿತ್ತು. ಸೊ ಈಗ ನಾವು ಚಿಕ್ಕಪೇಟೆಗೆ ಬಂದ್ವಿ. ಸ್ವಲ್ಪ ಆಕ್ಸೆಸರೀಸ್ ಪರ್ಚೇಸ್ ಮಾಡಬೇಕಾಗಿತ್ತು. ನಮ್ಮ ಮಮ್ಮಿಯವ್ರು ಹೋಗಿದ್ರು ಚಿಕ್ಕಪೇಟೆಗೆ, ಆದರೆ ನನಗೆ ಇಷ್ಟ ಆಗಿಲ್ಲ ಚೋಕರು ಮತ್ತು ಡಾಬೆಲ್ಲ ಇಸ್ಕೊಂಬರೋಕ್ಕೆ. ಡಾಬೇನೋ ಓಕೆ ಆಯಿತು, ಆದರೆ ನನಗೆ ನೆಕ್ಲೆಸ್ ಇಸ್ಕೊಂಬರೋದು ನನಗೆ ಇಷ್ಟ ಆಗಿದ್ದಿಲ್ಲ. ಸೊ ಅದನ್ನ ಎಕ್ಸ್ಚೇಂಜ್ ಮಾಡಿಬಿಟ್ಟು ಇನ್ನೊಂದು ಸ್ವಲ್ಪ ಆಕ್ಸೆಸರೀಸ್ ಬೇಕಾಗಿತ್ತು. ಅದಕ್ಕೆ ಬಂದ್ರಿ. ನಮ್ಮ ಮಮ್ಮಿ ನೋಡಿ ನನ್ನ ಹಿಡಿಬೇಡ ಅಂತ ಹೇಳ್ತಾರೆ. ಈಗ ಚಿಕ್ಕಪೇಟೆ ಇನ್ನೂ ಎಷ್ಟು ದೂರ, ಸುದರ್ಶನ್ಸ್ ಹತ್ರ ಅಂತ ಇವ್ರು ಇಸ್ಕೊಂಡಿದ್ದು. ಈ ಚಿಕ್ಕಪೇಟೆ ಹೆಂಗಾಗೋಗಿದೆ ಅಂದರೆ, ನಮ್ಮ ಮನೆ ಯಾವುದೇ ಫಂಕ್ಷನ್ ಆಗಲಿ ಏನೇ ಆಗಲಿ ಚಿಕ್ಕಪೇಟೆಗೆ ಬಂದಿನೇ ಎಲ್ಲ ಪರ್ಚೇಸ್ ಮಾಡೋದು. ಆ್ಯಕ್ಸಸರೀಸಿಂದ ಹಿಡ್ದು ಡ್ರೆಸ್ಸಿಂದ ಹಿಡ್ದು ಏನೇ ಬೇಕು, ಮನೆಗೆ ಏನೇ ಬೇಕು ಐಟಮ್ ಅಂತ ಇದ್ದು ಎಲ್ಲ ಫುಲ್ ಚಿಕ್ಕಪೇಟೆನೇ. ಒಂಥರ ತವ್ರ ಮನೆ ಥರ ಆಗಿಬಿಟ್ಟಿರುತ್ತೆ ಚಿಕ್ಕಪೇಟೆ ಇಲ್ಲಿ. ಇವ್ರಿಗೆ, ನಮ್ಮ ಅತ್ತೆಗೆ, ನಮ್ಮ ಮಮ್ಮಿಗೆ, ನಮ್ಮ ದೊಡ್ಡಮ್ಮಗೆ ಎಲ್ಲರಿಗೂ. ಇವತ್ತು ಚಿಕ್ಕಪೇಟೆಯಲ್ಲಿ ಅಷ್ಟು ರಶ್ಶೇ ಇಲ್ಲ. ನಾವ್ಯಾವಾಗೂ ಬರ್ತಾ ಇರುವಾಗ ತುಂಬ ರಶ್ ಇತ್ತು. ಇವಾಗ ನೋಡಿದೆ ಅಷ್ಟು ರಶ್ಶೇ ಇಲ್ಲ. ಆಗಿದೆ ಅಂದರೆ ನಮ್ಮ ಮಮ್ಮಿ ಇಸ್ಕೊಂಡಿರೋ ಅಂಗಡಿನೇ ಮರ್ತೋಗ್ಬಿಟ್ಟಿದ್ದಾರೆ. ಎಲ್ಲಿ ಇಸ್ಕೊಂಡವ್ರೆ ಅಂತಲೇ ಗೊತ್ತಿಲ್ಲ. ನಮ್ಮ ಮಮ್ಮಿ ಹುಡ್ಕೊಂಡು ಹೋಗ್ತಾವ್ರೆ ಸುದರ್ಶನ್ಸ್ ಹತ್ರ. ನಿನ್ನೆ ಅಲ್ಲ ಮೊನ್ನೆನೇ ಈಸ್ಕೊಂಡಿದ್ದು. ಅಷ್ಟು ಬೇಗ ಈ ಅಂಗಡಿ ಎಲ್ಲಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ ನಮ್ಮ ಮಮ್ಮಿಗೆ. ಈ ಅಂಗಡಿನ ಆ ಅಂಗಡಿನ ಅಂತ ಹೇಳ್ಕೊಂಡು ಹೋಗ್ತಿದ್ದಾರೆ. ಫೈನಲಿ ನಾವು ನೋಡ್ತಾ ಇದ್ದಿದ್ದು ಅಂಗಡಿ ಸಿಕ್ತು. ಅವರೆಷ್ಟು ಬಾರ್ಗೇನ್ ಮಾಡಿದ್ರು ಕೊಡೋಕ್ಕೆ. ಅವರು ನಾವು ಕೊಡಲ್ಲ, ಎಕ್ಸ್ಚೇಂಜ್ ಇಲ್ಲ, ನಮ್ಮದಲ್ಲ ಇದು ಕಂಪ್ನಿ ಅಂತ ಹೇಳಿದ್ರು. ಆಮೇಲೆ ಗೂಗಲ್ ಪೇ ಓಪನ್ ಮಾಡಿ ತೋರಿಸಿದ್ಗೆ ಓಕೆ ಇದು ನಮ್ಮದೇ ಅಂತ ಹೇಳ್ಬಿಟ್ಟು ಎಕ್ಸ್ಚೇಂಜ್ ಮಾಡಿದ್ರು. ಆದರೆ ಅಲ್ಲಿ ಕಲೆಕ್ಷನ್ಸೇ ಇದ್ದಿಲ್ಲ. ನಾವು ನೋಡ್ತಾ ಇದ್ದಿದ್ದು ಬೇರೆ, ಮತ್ತು ಅಲ್ಲಿ ತುಂಬ ಸಿಂಪಲ್ ಆಗಿತ್ತು. ಸ್ವಲ್ಪ ಓಕೆ ಆಗಿ ಇತ್ತು. ಅದಕ್ಕೆ ಅದನ್ನ ಈಸ್ಕೊಂಡ್ರಿ ನಾವು. ಇವಾಗ ಮತ್ತೆ ಬೇರೆ ಕಡೆ ಹೋಗ್ತಿದ್ದೀವಿ ನೋಡೋಕ್ಕೆ. ಲೈಕ್ ನೆಕ್ಲೆಸ್ ಇಲ್ಲಂದರೆ ಚೋಕರ್ ಬೇಕಾಗಿತ್ತು ನನಗೆ. ಫೈನಲಿ ನಾನು ಈ ಥರ ನೆಕ್ಲೆಸ್ನ ಚೂಸ್ ಮಾಡಿ ಇಸ್ಕೊಂಡೆ. ಎಲ್ಲೂ ಸಿಕ್ಕಿದ್ದಿಲ್ಲ. ಈಗ ಚಿಕ್ಕಪೇಟೆ ಮುಗಿದು ಮಾರ್ಕೆಟ್ಗೆ ಹೋಗ್ತಾ ಇದ್ದೀರಿ. ಎಳೆ ಮತ್ತು ಅಡಿಕೆ ಇಸ್ಕೊಬೇಕಂತೆ ನಮ್ಮ ಮಮ್ಮಿ. ಅದಕ್ಕೆ ಎಷ್ಟು ಬಿಸಿಲಿದೆ ಗೊತ್ತಾ, ತುಂಬ ಬಿಸಿಲಿದೆ. ನಾವು ಬರೋವಾಗ ರಶ್ಶೇ ಇದ್ದಿಲ್ಲ. ಇವಾಗ ಮತ್ತೆ ಹೋಗೋವಾಗ ವಾಪಸ್ ಎಷ್ಟು ರಶ್ ಇದೆ, ತುಂಬ ರಶ್ ಇದೆ. ಮಾರ್ಕೆಟ್ ಒಳಗಡೆ ಈಗ ಎಂಟ್ರಿ ಆಗ್ತಾ ಇದ್ದೀರಿ. ಸೊ ಚಿಕ್ಕಪೇಟೆ ಮುಗ್ದು ಮಾರ್ಕೆಟ್ ಒಳಗಡೆ ಹೋಗಬೇಕು. ಇದು ನಾನು ಫಸ್ಟ್ ಟೈಮ್ ಮಾರ್ಕೆಟ್ ಒಳಗಡೆ ಹೋಗ್ತಿದ್ದು. ಯಾಕಂದರೆ ನಮ್ಮ ಮಮ್ಮಿ ಯಾವಾಗಲೂ ಬರೋವಾಗ ಆಚೆನೇ ಕೂತ್ಕೊಂಡಿರು, ನಾವು ಹೋಗ್ಬಿಟ್ಟು ಬರ್ತೀರಿ, ತುಂಬ ರಶ್ ಇರುತ್ತೆ ಅಂತೇಳಿದ್ರು. ಆದರೆ ಇವತ್ತು ಏನು ಜಾಸ್ತಿ ಐಟಮ್ಸ್ ತಗೊಂಡಿದ್ದಿಲ್ಲ ಅಂತ ನಾನು ಹೋದೆ ಒಳಗಡೆ ಹೆಂಗಿದೆ ನೋಡೋಕ್ಕೆ ಅಂತ. ಸೊ ಈ ಫ್ಲವರ್ಸು ಎಷ್ಟು ಚೆನ್ನಾಗಿತ್ತು ನೋಡೋಕ್ಕೆಲ್ಲ. ನಾವು ಮಲ್ಲಿಗೆ ಹೂವು ಕಡೆ ಬಂದ್ರಿ, ಮಲ್ಲಿಗೆ ಇಸ್ಕೊಬೇಕು ಅಂತ. ಫೈನಲಿ ನಾವು ಮಾರ್ಕೆಟಲ್ಲಿ ಹೂವು ಇಸ್ಕೊಂಡಿದ್ದಾಯಿತು. ಮನೆಗೆ ಹೋಗಬೇಕು ಅಂತ ಹೋಗ್ತಿದ್ರಿ. ನೋಡಿದ್ರೆ ಅಲ್ಲಿ ಫುಲ್ಲು ರಶ್ ಇತ್ತು. ಹೋಗೋಕ್ಕೆ ಸ್ವಲ್ಪ ಲೇಟ್ ಆಯಿತು. ಅಲ್ಲಿಂದ ಹೊಟ್ಟೆ ಹಸಿತಿತ್ತಂತ ನಮ್ಮ ಮಮ್ಮಿ ಸಮೋಸ ಅಲ್ಲಿ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಸಮೋಸ ಇಸ್ಕೊಂಡ್ರಿ. ನೋಡಿ ಮಮ್ಮ, ನನ್ನ ಯೂಟ್ಯೂಬ್ ಚಾನಲ್ ಹೆಂಗಿದೆ? ಏನಾದರೂ ಹೇಳ್ಬೋ. ಚೆನ್ನಾಗಿ ಬೆಳೆಯಮ್ಮ ನೀನು. ಎಲ್ಲರೂ ಬರೀ ಅಳ್ಸ್ಕೊಂಡು ಕೊಡ್ತೀನಿ ತಿನ್ನಿರಂತೆ. ಫ್ರೀ ದುಡ್ಡಿಲ್ಲ ಕಾಸಿಲ್ಲ. 5-6 ಮದುವೆ ಬಂದ್ಬಿಡ್ರಿ. ಇರಂಡಳ್ಳಿ ಕೃಷ್ಣ ಪ್ಯಾಲೇಸ್ ಫುಲ್ ಫ್ರೀ ಎಲ್ಲರಿಗೂ. ಯೂಟ್ಯೂಬ್ ಚಾನಲ್ ನಮ್ಮತ್ತೆ ಏನು ಮಾಡ್ತಿದ್ದಾರೆ? ನಮ್ಮತ್ತೆ ದೇವ್ರ ಸಾಮಾನು ಉಜ್ತಿದ್ದಾರೆ. ತುಂಬ ಬ್ಯುಸಿ ಆಗೋಗಿದ್ದಾರೆ.
ಸೊ ಇಲ್ಲಿ ಬರ್ತಿದ್ದಾರೆ. ಒಬ್ರ ಹೆಸರು ಸೌಮ್ಯ ಅಂತ, ಇನ್ನೊಬ್ರ ಹೆಸರು ರಮ್ಯಾ ಅಂತ. ಇವರು ನಮ್ಮ ಅಜ್ಜಿ ಮೌ ನೋಡಮ್ಮ, ಹಾಯ್ ಅನ್ಮ. ನಮ್ಮ ತಾತ ನೋಡಿ ಫುಲ್ ಗೋಲ್ಡ್ ಚೈನ್, ಫುಲ್ ಫಾರ್ಮ್ ಆಗಿದ್ದಾರೆ. ಮೊಮ್ಮಗನ ಮದುವೆ ಅಂತ ಫುಲ್ ಫಾರ್ಮ್. ಯೋಯೋ ಮಾಡು, ಯೋಯೋ. ಉಂಗ್ರ ಉಂಗ್ರ ತರಿಸು, ಉಂಗ್ರ ಕ್ಲೀನಾಗ. ಫುಲ್ ಫಾರ್ಮ್ ಆಗೋರೆ ತಾತ. ಹಾಯ್. ಆಮೇಲೆ ನಾವು ಗ್ರೂಮ್ ಟು ಬಿ ನಮ್ಮ ಅಣ್ಣಗೆ ಮಾಡಬೇಕು. ಸೊ ವೆಡ್ಡಿಂಗ್ ಇರೋದಕ್ಕೆ ಅಂತ ಪರ್ಚೇಸ್ ಮಾಡೋಕ್ಕೆ ಬಂದ್ರಿ ಶಾಪ್ಗೆ. ತುಂಬ ಶಾಪ್ಸ್ನ ಹುಡುಕಿ ಎಲ್ಲೂ ಬ್ರೈಟ್ ಟು ಬಿ ಇದೆ, ಆದರೆ ಜಾಸ್ತಿ ಗ್ರೂಮ್ ಟು ಬಿ ಇಲ್ಲ, ಅವ್ರು ಕೇಳೇ ಇಲ್ಲ ಅಂತ ಹೇಳ್ತಿದ್ರು. ಸೊ ಫೈನಲಾಗಿ ಒಂದು ಶಾಪಲ್ಲಿ ನೋಡಿದ್ರಿ, ಆದರೆ ಆ ಶಾಪಲ್ಲಿ ಒಂದು ಸಿಕ್ಕಿದ್ರೆ ಇನ್ನೊಂದು ಸಿಗ್ತಾನೇ ಇದ್ದಿಲ್ಲ. ತುಂಬ ಕಷ್ಟ ಆಗಿತ್ತು ಹುಡ್ಕೋಷ್ಟು. ಎಲ್ಲರೂ ಗ್ರೂಮ್ ಟು ಬಿ ಡಿಸ್ಕಸ್ಸೇ ಮಾಡ್ತಿದ್ರಿ, ಎಲ್ಲರೂ ಫೋನಲ್ಲಿ ಬ್ಯುಸಿ ಇದ್ದರು. ಏನೇನು ಮಾಡಬೇಕು, ಹೆಂಗೆ ಮಾಡಬೇಕು ಅಂತ ಯಾರಿಗೂ ಗೊತ್ತಿದ್ದಿಲ್ಲ. ಇದೇ ಫಸ್ಟ್ ಟೈಮ್ ನಾವು ಮಾಡ್ತಿರೋದು. ಉಂಟೆಗಳು ಮಾಡಬೇಕಾಗಿತ್ತು, ಕಡಲೆಪಪ್ಪು, ಕಡಲೆಬೀಜ, ಉಂಟೆಗಳು. ಅದಕ್ಕೆ ಕಡಲೆಪಪ್ಪು ನಮ್ಮ ಅತ್ತೆ ಹುರಿತಿದ್ರು. ಆಲ್ರೆಡಿ ಕಡಲೆಬೀಜನ ಹುರಿದಿದ್ದಾರೆ ಅಂತ. ಅದು ಸ್ವಲ್ಪ ಬ್ರೌನಾಗಿ ಫ್ರೈ ಆಗಬೇಕು. ಇವರೆಲ್ಲ ನಮ್ಮ ರಿಲೇಟಿವ್ಸು ವೆಡ್ಡಿಂಗ್ ಮನೆಗೆ ಬಂದಿದ್ದರು, ಮತ್ತು ಉಂಡೆ ಮಾಡಬೇಕಂತನೂ ಬಂದಿದ್ದರು ಇವರು. ಇದು ಬೆಲ್ಲನ ಚಚ್ಚಿ ಪಾಕನ ಮಾಡಬೇಕು, ಮತ್ತು ಕಡಲೆಬೀಜ, ಕಡಲೆಪಪ್ಪು, ಎಳ್ಳನ್ನ ಹಂಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಅದು ತುಂಬ ತಳ ಅಂಟಬಾರ್ದು, ಈ ಥರ ತಿರುಗಿಸ್ತಾನೆ ಇರಬೇಕು. ತಳ ಅಂಟಿದ್ರೆ ಲೈಕ್ ಸೀದ ವಾಸನೆ ಸ್ಮೆಲ್ ಬರ್ತದೆ. ಮತ್ತು ಅದನ್ನ ಕೆಳಗಡೆ ಇಳಿಸ್ಬಿಟ್ಟು ಕಡಲೆಬೀಜ, ಕಡಲೆಪಪ್ಪು ಅಲ್ಲಿ ಮಿಕ್ಸ್ ಮಾಡಿರ್ತೀರಲ್ಲ, ಅದರಲ್ಲಿ ಈ ಥರ ಸ್ವಲ್ಪ ಹಾಕ್ಕೊಬೇಕು. ಫುಲ್ಲು ಮಿಕ್ಸ್ ಮಾಡಿದೆ ಒಂಥರ ಡ್ರೈ ಥರ ಆಗೋಗ್ಬಿಡುತ್ತೆ, ಅದು ಕ್ಲೀನಾಗಿ ಅಂಟೋದಿಲ್ಲ. ಅದಕ್ಕೆ ವೆಟ್ ಬಟ್ಟೆ ಇದೆಲ್ಲ ಫುಲ್ ವೆಟ್ ಮಾಡಬೇಕು. ಕಾಟನ್ ಬಟ್ಟೆ ವೆಟ್ ಮಾಡಿಬಿಟ್ಟು ಈ ಥರ ಸ್ವಲ್ಪ ಹಾಕ್ಬೇಕು ಅದ್ರಿಗೆ. ಅದನ್ನ ಹಾಕ್ಬಿಟ್ಟು ನಿಮಗೆ ಯಾವ ಥರ ಶೇಪ್ ಬೇಕೋ ಆ ಥರ ಮಾಡ್ಬೋದು. ನಿಮಗೆ ರೌಂಡ್ ಶೇಪ್ ಬೇಕಾ, ಇಲ್ಲಾಂದರೆ ಕೋನ್ ಶೇಪ್ ಬೇಕಾ, ಆ ಥರ ಎಲ್ಲ ಮಾಡ್ಬೋದು. ನಿಮಗೆ ಯಾವ ಶೇಪ್ ಬೇಕೋ ಮಾಡ್ಬೋದು. ತುಂಬ ಪ್ರೆಸ್ ಮಾಡಬೇಕು. ನಾವೇನಾದರೂ ಲೈಟಾಗಿ ಪ್ರೆಸ್ ಮಾಡಿದ್ರೆ ಅದು ಮುರಿದೋಗ್ಬಿಡುತ್ತೆ. ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಮಾಡ್ಬೋದು. ಮತ್ತು ಕಡಲೆಪುರಿ ಉಂಟೆನೂ ನಾವು ಮಾಡ್ಕೊಂಡ್ರಿ. ಕಡಲೆಪುರಿ ಉಂಟೆಗೂ ಸೇಮ್ ಅದೇ ಮಿಕ್ಕಿರೋ ಪಾಕನೇ ಹಾಕ್ಕೊತೀರಿ. ನಿಮಗೂ ಕಡಲೆಪುರಿಯಲ್ಲಿ ಯಾವ ಶೇಪ್ ಬೇಕಾದರೂ ಮಾಡ್ಬೋದು. ಕೋನ್ ಶೇಪ್ ಬೇಕಂದರೆ ಪೇಪರಾಗಿ ಮಾಡ್ಬೋದು. ಈ ಥರ ನಮಗೆ ರೌಂಡ್ ಶೇಪ್ ಬೇಕಾಗಿತ್ತು, ಅದಕ್ಕೆ ನಾವು ರೌಂಡ್ ಶೇಪಾಗಿ ಮಾಡಿದ್ರಿ. ಇವಳ ಹೆಸರು ಲಿಶಿಕಾ ಅಂತ, ನಮ್ಮ ಮಾಮನ ಮಗಳು. ಇವಳಿಗೆ ಇದೆಲ್ಲ ಮಾಡೋದು ತುಂಬ ಇಷ್ಟ ಅಂತ ನಾನು ಮಾಡ್ತೀನಿ ಅಂತ ಕೊಟ್ಟಿಲ್ಲ ಅಂದರೆ ಹತ್ಕೊಳ್ತಾಳೆ ಅಂತೇಳ್ಬಿಟ್ಟು, ಸರಿ ಆಯಿತು ನೀನು ಮಾಡು ನೋಡೋಣ ಅಂತೇಳ್ಬಿಟ್ಟು ಮಾಡಿಸಿದ್ರಿ. ಇವರೆಲ್ಲ ಏನೋ ಮಾಡ್ತಿದ್ರು, ನಾನು ವಿಡಿಯೋ ಮಾಡ್ತಿದ್ದೀನಿ ಅಂತ ಗೊತ್ತಾಯಿತು. ಇವಾಗ ನಮ್ಮ ಮಮ್ಮಿ ಒಂದು ಡೈಲಾಗ್ ಹೇಳ್ತಾವಕ್ಕೆ ನಾ ಕೇಳಿ ಎಲ್ಲರೂ. ಹಾಯ್ ಫ್ರೆಂಡ್ಸ್, ಉಂಟಿಗಳೆಲ್ಲ ಮಾಡ್ತಾರೆ ಎಲ್ಲ ಸೇರ್ಕೊಂಡು. ಕಡಲೆಕಾಯಿ ಉಂಟೆ, ಕಡಲೆಪುರಿ ಉಂಟೆ, ನಮ್ಮ ಅಣ್ಣ ಮಗನ ಮದುವೆಗೆ. ಓಕೆನಾ? ಇದು ಕಡಲೆಪುರಿ ಉಂಟೆ ಮಾಡಿದ್ದು, ಕಡಲೆಪಪ್ಪು ಉಂಟೆ ಇದು. ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀರಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋಲ್ಲಿ ಸಿಗೋಣ. ಬಾಯ್.